ಎಕ್ಸ್ಕ್ಯೂಸ್ ಮಾ, ಡಾಕ್ಟರ್ ಇದ್ದಾರಮ್ಮ? ಸಮ್ ಇನ್ಫಾರ್ಮೇಷನ್ ಬೇಕಾಗಿತ್ತು. ಓಕೆ ಮೇಡಮ್, ಯಾವಾಗ ನಾವು ಇನ್ಫರ್ಟಿಲಿಟಿ ಡಾಕ್ಟರ್ ನಾವು ಮೀಟ್ ಮಾಡಬೇಕಾಗತ್ತೆ? ಸೊ ನಿಮ್ಮ ವೈಫ್ ಏಜು 35 ಇಯರ್ಸ್ ಒಳಗಿದ್ದಲ್ಲಿ ಸತತವಾಗಿ 1 ವರ್ಷವರೆಗೂ ಟ್ರೈ ಮಾಡ್ತಾ ಇದ್ದೀರಾ, ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತಂದರೆ ಡಾಕ್ಟರ್ನ ಬಂದು ಮೀಟ್ ಆಗೋದು ಇಂಪಾರ್ಟೆಂಟು. ಇಲ್ಲ ವೈಫ್ ಏಜು 35 to 40 ಇಯರ್ಸ್ ಒಳಗಡೆ ಇದ್ದಲ್ಲಿ 6 ಮಂತ್ಸ್ವರೆಗೂ ಟ್ರೈ ಮಾಡ್ತಾ ಇದ್ದೀರಾ, ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತಂದರೆ ಬಂದು ಮೀಟ್ ಆಗೋದು ಒಳ್ಳೆಯದು. ಹಾಗೆ 40 ಇಯರ್ಸ್ ಮೇಲಿದ್ದಾಗ ನೀವು ಯಾವಾಗ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರೋ ಆವಾಗ ಬಂದು ಮೀಟ್ ಆಗೋದು ಬೆಟರು. ಸೊ ಇನ್ ಕೇಸ್ ಮುಂಚೆನೇ ಇದರ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಇತ್ತು, ಸರ್ಜರೀಸ್ ಇತ್ತು, ಗೊತ್ತಿತ್ತು ಅಂತಂದರೆ ಆದಷ್ಟು ಬೇಗ ಬಂದು ಮೀಟ್ ಆಗೋದು ಬೆಟರು. ಹಾಗೆ ಇದ್ರ ರಿಲೇಟೆಡ್ ಏನೇ ಕ್ಲಾರಿಟಿ ಬೇಕಿತ್ತು ಅಂತಂದರೆ ಬಂದು ಮೀಟ್ ಆದರೆ ಅದರ ರಿಲೇಟೆಡ್ ನಾವು ಇನ್ಫಾರ್ಮೇಷನ್ ಕೊಡೋಕ್ಕೆ ಯಾವಾಗಲೂ ಇದ್ದೀವಿ. ಥ್ಯಾಂಕ್ ಯು ಮ್ಯಾಮ್, ವೆರಿ ಶೋರ್. ತುಂಬ ಕ್ಲಾರಿಟಿ ಸಿಕ್ತು ನಮಗೆ.